ನಿಮಗೆ ಇದ್ದು ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೋಬೇಕು ಅನಿಸಿತ್ತು ಅಂದ್ರೆ ಜವಾರಿ ಆಕಳ ತುಪ್ಪ ಉಣ್ರಿ. ನಿಮ್ಮದು ಇದ್ದು ಕೊಲೆಸ್ಟ್ರಾಲ್ ಕಡಿಮೆ ಮಾಡಬೇಕಾಗಿತ್ತು ಅಂತಂದ್ರೆ ಗಾಣದೆಣ್ಣೆ ಉಣ್ರಿ. ಗಾಣದೆಣ್ಣೆ ಕಾಳಿನಾಗ ಕೊಲೆಸ್ಟ್ರಾಲ್ ಎಂದೂ ಇರಂಗಿಲ್ಲ. ಭಾಳ ಮಂದಿ ಏನಂತಾರ್ರಿ, ಆ ಎಣ್ಣೆ ಕೊಲೆಸ್ಟ್ರಾಲ್ ಇರ್ತೈತೇನು, ಈ ಎಣ್ಣೆ ಯಾವ ಕಾಳಿನಾಗೂ ಕೊಲೆಸ್ಟ್ರಾಲ್ ಇರೋದಿಲ್ಲ. ನಿಮ್ಗೆ ಹೇಳ್ತೇನೆ, ಇದು ಕೊಲೆಸ್ಟ್ರಾಲ್ ಇರ್ತೈತಲ್ಲ, ಇದು ಹೊರಗಿಂದ ಬಂದದ್ದೈತಿ. ರಿಫೈನ್ಡ್ ಅಂತ ಏನು ಬರ್ತೈತಲ್ಲ ಅದ ಎಲ್ಲ ತೊಗೊಂಡು ಬರೋದು. ಕೂಲ್ ಪ್ರೆಸ್ ಅಂತ ಏನು ಇರ್ತೈತಲ್ಲ, ಕಟ್ಟಿಗೆ ಗಾಣದಾಗ ಎಣ್ಣೆ ಗಾಣದಾಗ ತಿರುಗಿಸಿ ಅಂತ ತೆಗಿತಾರಲ್ಲ, ಯಾವುದೂ ಕೆಮಿಕಲ್ ಹಾಕ್ಲಾರ್ದ. ಎಕ್ಸ್ಪಿಲ್ಲರ್ದೊಳಗೆ ಏನು ಹಾಕ್ತಾರ, ಕೆಲವೊಂದು ಕೆಮಿಕಲ್ ಹಾಕ್ತಾರೆ. ಮೊದಲ ಹಾಕಿದ ಕೂಡಲೇ 90-95% ಎಕ್ಸ್ಟ್ರಾಕ್ಟ್ ಅದರದು. 95% ಎಣ್ಣೆ ತೆಗಿತಾರೆ ಅದ್ರಾಗ. 1 ಕಿಲೋ ಕಾಳಿಗೆ 9,500 ml ಎಣ್ಣೆ ಬರ್ತೈತಿ. ಆದ್ರೆ ಎಣ್ಣೆ ಗಾಣ ತಿರುಗಿಸಿದ್ರಂದ್ರೆ ಈ ಕಟ್ಟಿಗೆ ಗಾಣ 35% ಎಣ್ಣೆ ಬರ್ತೈತಿ. ಉಳಿದಿದ್ದಿಟ್ಟು ಇರ್ತೈತಲ್ಲ, ಅದು ದನಕ ಪನಕ ಹೋಗ್ಬೇಕದು ಎಲ್ಲ ನೀನ ತಿಂದೆ ಅಂದ್ರೆ ಮತ್ತೆ ಅವು ಬದುಕುದು ಹೆಂಗೆ? ನಮ್ಮ ಹಿರಿಯರು ಹಂಗೆ ಮಾಡಿದ್ರೆ, ಅದನ್ನ ವ್ಯವಸ್ಥಾನ ಮಾಡಿದ್ರೆ, ಅದ್ರ ಅವಕಿಟ್ಟು ಹೋಗ್ಲಿ, ಅವು ದುಡ್ದಾವು ಇದ್ರ ಸಲಾಗಿ ಅಂತ. ಆಮ್ಯಾಗ ಇದ್ರೊಳಗೆ ವಿಷ ಅನ್ನೋದು ಒಟ್ಟ ಇರಂಗಿಲ್ಲ. ಈ ಎಣ್ಣೆ ನೀವು ಬೆಕ್ಕದಂಗೆ ರೀ, ಹಸಿ ಎಣ್ಣೆನ ಬೇಕಾದಂಗೆ ಖಾರದಾಗ ಹಾಕ್ಕೊಂಡು ಉಣ್ತಿದ್ದೀವಿ ನಾವು. ಎಣ್ಣೆ ಚಟ್ನಿ ಉಣ್ತಿದ್ದೀವಿ. ಈಗೂ ಉಣ್ಣಕಡ್ಡಿ ಇಲ್ಲ. ಉಣ್ಣೋದಾಗಿತ್ತು ಅಂತಂದ್ರೆ ತುಟ್ಟಿರೋದಕ್ಕೆ ನಿಮ್ಗೆ ಹೇಳೇನು, ನಮ್ಮ ಮಠದಾಗ 4-5 ಅಡುಗೆ ಮನೆ ಅದಾವೆ. ಹಾಸ್ಪಿಟಲ್ದ ಅಡುಗೆ ಮನೆ ಬೇರೆ ಐತಿ, ನರ್ಸಿಂಗ್ ಕಾಲೇಜ್ಗೊಂದು ಅಡುಗೆ ಮನೆ ಐತಿ, ಆಯುರ್ವೇದದಾಗ ಒಂದು ಅಡುಗೆ ಮನೆ ಐತಿ, ಬರು ಹೋಗು ಮಂದಿ ಸಲುವಾಗಿ ಒಂದು ಕ್ಯಾಂಟೀನ್ ಮಾಡಿವ, ಅದರದ್ದೊಂದು ಅಡುಗೆ ಮನೆ ಬೇರೆ, ಅನ್ನ ಛತ್ರ ಅಂತ ಒಂದು ಐತಿ ನಮ್ಮ ಮಠದಾಗ. ದಿನ 5-6 ಸಾವಿರ ಮಂದಿ ಪ್ರಸಾದ ಮಾಡ್ತಾರೆ ಅದಾಗ. ಅದಕ್ಕೆ ಸಹಿತ ನಾನು ಎಣ್ಣೆ ಗಾಣದ ಎಣ್ಣೆನ ಬಳಸ್ತೀನಿ. ಅದಕ್ಕೆ ಸಹಿತ ನಾನು ಸಾವಯವ ತರಕಾರಿ ಕಾಳುಗಳನ್ನು ಬಳಸ್ತೀನಿ. ಇಷ್ಟು ತುಟ್ರಿ ಅದು 100 ರೂಪಾಯಿ ಕಿಲೋ ಸಿಗ್ತೈತಿ. ಇದು 3,500 ರೂಪಾಯಿ ಕಿಲೋ ಎಣ್ಣೆ ತೊಗೊಂಡ ಅನ್ನ ಛತ್ರಕ್ಕೆ ಸಹಿತ, ದಾಸೋಹಕ್ಕೆ ಸಹಿತ ನಾ ಇದೇ ಎಣ್ಣೆ ಗಾಣನ ಬಳಸ್ತೀನಿ. ಯಾಕಂತಂದ್ರೆ ನನ್ನ ಪ್ರಕೃತಿ ಅಷ್ಟು ಕಿಮ್ಮತ್ತಿಂದು, ಮಂದಿ ಪ್ರಕೃತಿ ಅಂದ್ರೆ ಏನದೇನು ಹಂಗೆ ರೋಡ್ನ್ಯಾಗ ಬಿದ್ದೈತಿ. ಅವ್ರ ದಕ್ಷಿಣದ ಮ್ಯಾಗ, ಅವ್ರ ದಾನದ ಮ್ಯಾಗ, ಅವ್ರ ತ್ಯಾಗದ ಮ್ಯಾಗ ನಿಂತಂಥ ಈ ಮಠ ಅವ್ರಿಗೆ ಊಟ ಮಾಡಿಸೋ ಹೊತ್ತಿನಾಗ ವಿಷ ಹಾಕಿ ಊಟ ಮಾಡಿಸೋದು ಅಂತ ನನ್ನ ಮನ್ಸಿಗೆ ನಾ ಕೇಳ್ಕೊತೀನಿ ಯಾವಾಗಾರ. ಅಲ್ಲೋ ಸ್ವಾಮಿ, ದೊಡ್ಡ ದೊಡ್ಡ ಭಾಷಣ ಬಿಗಿತಿದಿ, ನಿಮ್ಮ ಮಠದಾಗ ರಿಫೈನ್ಡ್ ತೇಲ್ ಬಳಸ್ತಿದಿ ಅಂತ ನನ್ನ ಮನಸ್ಸು ನನಗೆ ಯಾವಾಗಾರ ಕೇಳಬಾರ್ದು. ಕೇಳಾಕ ಸಹಿತ ನಾ ಆಸ್ಪದ ಕೊಡೋದಿಲ್ಲ ಅದಕ್ಕೆ. ಇರಲಿಲ್ಲ ಅಂದ್ರೆ ನಾವೇನು ಮಾಡ್ತೀವಿ, ಸೊಯ್ ಯಾವ್ದಿರ್ತವೆ, ಹೋಗ್ಲಣ ನಮ್ಮ ಪೂರ್ತಕ ಮಾಡೋದು ಮಠದನವ್ರಿಗೆ, ಉಳಿದವ್ರು ಯಾವಾಗಾರ ಬರ್ತಾರೆ ಹೋಗ್ಲತ್. ತರಕಾರಿ, ರೈತರು ಬೆಳೆದ ತರಕಾರಿ ನಾ 40 ರೂಪಾಯಿ ಕಿಲೋ ವರ್ಷ ತುಂಬ ಖರೀದಿ ಮಾಡ್ತೇನೆ. ಮಾಡಿ ನಾ ಬಳಸಿ ಮಂದಿಗೂ ಮಾರಾಟ ಮಾಡ್ತೇನೆ 60 ರೂಪಾಯಿದಂಗೆ. ನಮ್ಮ ಮಠದಾಗ ಎಲ್ಲ ಸಂಸ್ಥೆಗಳೊಳಗೂ ಸಹಿತ ಎಲ್ಲ ಕಡೆನೂ ಸಾವಯವ ತರಕಾರಿನ ಎಲ್ಲರಿಗೂ ಊಟ, ಸಾವಯವ ಧಾನ್ಯಗಳು ಎಷ್ಟು ಸಿಗ್ತಾವೆ ಅಷ್ಟು ಬಳಸ್ತೇನೆ. ಅಂದ್ರನ ನಾವು ಮಾತಾಡೋದಕ್ಕೆ, ನಾವು ಇರೋದಕ್ಕೆ ಬೆಲೆ ಬರ್ತೈತಿ. ಇರಲಿಲ್ಲ ಅಂದ್ರೆ ಊರಾಗ ಡಂಗರ ಹೊಡೆಯವ್ರಿಗೆ ನಮ್ಗೆ ಏನೋ ಅಂತ ಉಳಿಯಂಗಿಲ್ಲ. ಕೇಳ್ರಪ್ಪೋ ಕೇಳಿಲ್ಲ ಅಂದಿರಿ ಅಂಥೇಳಿ ಒಂದು ಡಮ್ ಅಂತ ಬಡ್ದು ಹೋದ್ನಂದ್ರೆ ಅವ್ನ ಕೆಲಸ ಬರೋ ಅವ ಅಂತ ನಮ್ಗೇನು ಸಂಬಂಧ ಐತಿ, ಹೇಳಂದಾರ ಹೇಳಿವಿ. ಇಲ್ಲಿ ಹಂಗಿಲ್ಲೋ ಶಿವಯನ್ಮ, ನೀವು ನಿಮ್ಮ ಮನ್ಯಾಗ ಬಳಸ್ಬೇಕು, ನಾವು ನಮ್ಮ ಮಠದಾಗ ಬಳಸಿದೇವೆ ಅಂದ್ರೆ ನೀವು ನಿಮ್ಮ ಮನ್ಯಾಗ ಬಳಸ್ತೀರಿ. ಅದಕ್ಕೆ ದಯವಿಟ್ಟು ತಾವು ಇವತ್ತಿನ ಇದ್ರ ಮುಖ್ಯ ಉದ್ದೇಶ, ಒಂದು ಜನರಿಗೆ ವಿಷಮುಕ್ತ ಅನ್ನ ಸಿಗಬೇಕು, ಎರಡನೇದ್ದು ರೈತ ವಿಷಮುಕ್ತ ಮಣ್ಣನ್ನು